ಬಿಳಿನೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವ್ಯವಹಾರಗಳ ಕುರಿತು ಅಪಪ್ರಚಾರ ಮಾಡಲಾಗುತ್ತಿದೆ. ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಸತ್ಯ ತಿಳಿದು ಬರಬೇಕೆಂದು ಕಡಬ ಕೋಡಿಂಬಾಳದ ಕಾರ್ಣಿಕ ಕ್ಷೇತ್ರ ಮಜ್ಜಾರು ಶ್ರೀ ರಾಜನ್ ದೈವದ ಸನ್ನಿಧಿಯಲ್ಲಿ ಹರಕೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ವಾಡ್ಯಪ್ಪ ಗೌಡ ಎರ್ಮಾಯಿಲ್ ಹೇಳಿದರು. ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಂಘದ ಆಡಳಿತ ಮಂಡಳಿಯ ವಿರುದ್ಧ ಆಧಾರರಹಿತವಾಗಿ ಅಪಪ್ರಚಾರ ನಡೆಸಲಾಗುತ್ತಿದೆ. ಸಂಘದ ವ್ಯವಹಾರ ಸಮರ್ಪಕವಾಗಿ ನಡೆಯುತ್ತಿದೆ. ಆದರೆ ಸಂಘದ ಹೆಸರು ಕೆಡಿಸಲು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ. ಇದರ ವಿರುದ್ಧ ಮಜ್ಜಾರು ದೈವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದೇವೆ ಎಂದು ಹೇಳಿದರು. ಬಿಳಿನೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ನೇಮಕದ ಪ್ರಕರಣ ಬಹಳಷ್ಟು ಹಿಂದಿನಿಂದ ನಡೆಯುತ್ತಾ ಬಂದಿದೆ. ರಂಜಿತ್ ಎನ್ನುವವರನ್ನ ನೇಮಕಗೊಳಿಸುವಂತೆ ಉಚ್ಚ ನ್ಯಾಯಾಲಯದ ಆದೇಶವಾಗಿತ್ತು. ಅದನ್ನು ಆಡಳಿತ ಸಮಿತಿಯವರು ಪಾಲಿಸಿಲ್ಲ ಎನ್ನುವ ಕಾರಣಕ್ಕೆ ಏರ್ ಕೋರ್ಟ್ನಿಂದ ಸಂಘದ ಆಡಳಿತ ಮಂಡಳಿಯನ್ನ ಸೂಪರ್ಸೀಡ್ ಮಾಡುವ ನೋಟಿಸ್ ಬಂದಿತ್ತು. ಇದರಿಂದಾಗಿ ನಾವೆಲ್ಲ ಆಡಳಿತ ಸಮಿತಿಯವರು ಸೇರಿ ಹೈಕೋರ್ಟ್ ಆದೇಶವನ್ನ ಪಾಲಿಸಿ ರಂಜಿತ್ ಅವರನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ನೇಮಕಾತಿ ಮಾಡಿದ್ದೇವೆ. ಆದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕೆಲವರು ಅಪಪ್ರಚಾರಗಳನ್ನು ಮಾಡುತ್ತಿದ್ದಾರೆ. ನಿರ್ದೇಶಕ ರಮೇಶ್ ವಾಲ್ತಾಚಿ ಅವರು ಮನೆ ದುರಸ್ತಿಗಾಗಿ ಸಂಘದಿಂದ 20 ಲಕ್ಷ ರೂಪಾಯಿ ಪಡೆದಿರುವ ಹಣವನ್ನು ನಿರ್ದೇಶಕರಿಗೆ ಹಂಚಿದ್ದಾರೆ ಎಂದರು. ಒಂದು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸುಳ್ಳು ಆರೋಪದ ವಿರುದ್ಧ ಬಿಳಿನೆಲೆ ಸಹಕಾರಿ ಸಂಘದ ಆಡಳಿತ ಸಮಿತಿ ವತಿಯಿಂದ ಇವತ್ತು ಮಜ್ಜಾರು ದೇವಸ್ಥಾನದಲ್ಲಿ ನಾವೆಲ್ಲ ಅವರು ಹೇಳಿದ ಹೇಳಿಕೆಯ ವಿರುದ್ಧ ಇವತ್ತು ನಾವು ಪ್ರಮಾಣ ಮಾಡಿ ಇಲ್ಲಿಗೆ ಬಂದಿರ್ತೇವೆ. ಬಿಳಿನೆಲೆ ಸಿ ಎ ಬ್ಯಾಂಕಿನ ಪ್ರಕರಣ ಬಹಳಷ್ಟು ಹಿಂದಿನಿಂದ ಮ್ಯಾನೇಜರ ಅಪಾಯಿಂಟ್ಮೆಂಟೇಷನ್ ನಡೀತಾ ಇದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಹಿಂದೆ ಹೈಕೋರ್ಟಿನ ಆದೇಶದ ಪ್ರಕಾರ ನಾವು ರಂಜಿತ್ ಅವರನ್ನ ನೇಮಕಾತಿ ಮಾಡಿಕೊಳ್ಳಬೇಕಂತ ಆದೇಶ ಬಂದಿತ್ತು. ಅದನ್ನ ಆಡಳಿತ ಸಮಿತಿಯವರು ಪಾಲಿಸಲಿಲ್ಲ ಅಂತ ಎನ್ನೋ ಕಾರಣಕ್ಕೆ ನಮಗೆ ಏರ್ ಕೋರ್ಟಿನಿಂದ ಸೂಪರ್ ಸೀಡಿಗಾಗಿ ನಮಗೆ ನೋಟಿಸ್ ಕೊಟ್ಟಿದ್ರು, ಸೂಪರ್ ಸೀಡ್ ಮಾಡಲಿಕ್ಕೆ. ಈ ಸೂಪರ್ ಸೀಡುವ ಹಂತಕ್ಕೆ ನಾವು ಕೋರ್ಟ್ ಆದೇಶವನ್ನು ಪಾಲಿಸಲೇಬೇಕಾಗಿ ನಾವೆಲ್ಲ 12 ಜನ ನಿರ್ದೇಶಕರು ಒಟ್ಟು ಸೇರಿ 28ನೇ ತಾರೀಕು ಆ ನೋಟಿಸಿನ ನಂತರದ 28ನೇ ತಾರೀಕಲ್ಲಿ ನಾವು ಎಲ್ಲ ಸೇರಿ ಇವರನ್ನ ಕೋರ್ಟ್ ಆದೇಶ ಪಾಲನೆಗಾಗಿ ನಾವು ನೇಮಕತೆಯನ್ನು ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅವರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ವೆಂಕಟರಮಣಗೌಡ ಕೊಲ್ಪೆ, ನಿರ್ದೇಶಕರಾದ ಗಿರಿಯಪ್ಪ ಗೌಡ ಮುಗೇರು, ಸತೀಶ್ ಶೆರ್ಕ, ರಮೇಶ್ ವಾಲ್ತಾಜೆ, ಸುರೇಶ್ ಬಿಳಿನೆಲೆ, ತನಿಯಪ್ಪ ಬಟ್ಟಡ್ಕ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.